guys, welcome back to our YouTube channel. ಯಾಕೆಂದರೆ ಇವತ್ತು ನಾವು ನಮ್ಮೂರಲ್ಲಿರೋ ಹುಣಸೆಹಣ್ಣು ಮರ ಹತ್ರ ಬಂದಿದ್ದೀವಿ. ಹೇಗೆ ನಾವು ಹುಣಸೆಹಣ್ಣು ಕಿತ್ತೀವಿ ಅಂತ ನೋಡೋಣ ಬನ್ನಿ. ನಮ್ಮ ಅಮ್ಮನ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಸಪೋರ್ಟ್ ಮಾಡಿ. ಎಸ್ ಗಾಯ್ಸ್, ಬನ್ನಿ ಇವಾಗ ನಾನು ಹುಣಸೆ ಮರದ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಮಗ ಇವತ್ತು ಇಂಟ್ರೊಡಕ್ಷನ್ ಕೊಟ್ಟಿದ್ದಾನೆ. ಇನ್ನು ಚಿಕ್ಕ ಹುಡುಗ, ಏನಾದರೂ ಕರೆಕ್ಷನ್ಸ್ ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಅವನಿಗೆ ತುಂಬ ಇಂಟ್ರೆಸ್ಟು. ಸೊ ಹಾಗಾಗಿ ನೀನೇ ವೆಲ್ಕಮ್ ಮಾಡಪ್ಪ ನಮ್ಮ ಫ್ರೆಂಡ್ಸ್ನೆಲ್ಲ ನಮ್ಮ ಲಾಗಿಗೆ ಅಂತ ಹೇಳಿ ಫೋನ್ನ ಕೊಟ್ಟಿದ್ದೆ. ಸೊ ಮಕ್ಳಿಗೆ ಇದನ್ನೆಲ್ಲ ಕೊಡಬಾರ್ದು, ಇದನ್ನೆಲ್ಲ ಮಾಡಿಸೋದು ತಪ್ಪು, ಅದು ನನಗೂ ಗೊತ್ತು. ಬಟ್ ಇವಾಗ ಸಂಡೇ ಅಲ್ಲ, ಸೊ ಅವನಿಗೂ ರಜೆ ಇತ್ತು. ನಾವು ಬೆಂಗಳೂರು, ಅವರು ಊರಲ್ಲಿ ಇರೋದ್ರಿಂದ ಅಪರೂಪಕ್ಕೆ ಬರ್ತೀನಿ ನಾನು. ಸೊ ಹಾಗಾಗಿ ಅವನಿಗೂ ಖುಷಿಯಾಗಲಿ ಅನ್ನೋ ಕಾರಣಕ್ಕೆ ವೆಲ್ಕಮ್ ಸ್ಪೀಚನ್ನ ಅವ್ನ ಕೈಲಿ ಕೊಡಿಸಿದ್ದೀನಿ ಗಾಯ್ಸ್. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹುಣಸೆಹಣ್ಣನ್ನು ಕೀಳೋಣ. ಆ ಹುಣಸೆಹಣ್ಣಲ್ಲಿ ಏನು ಮಾಡ್ತೀವಿ ತೋರಿಸ್ತೀನಿ. ನನಗೆ ತುಂಬ ಇಷ್ಟ ಗಾಯ್ಸ್. ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಈ ಥರ, ಇಲ್ಲೊಂದು ಮಾರ್ಕ್ ಇದೆ ನೋಡಿ ಗಾಯ್ಸ್, ಅಬ್ಸರ್ವ್ ಮಾಡಿದ್ದೀರಾ? ಇಲ್ಲೆಲ್ಲೋ ಒಂದು ಮಾರ್ಕ್ ಇದೆ ನನಗೆ. ಅದು ಚಿಕ್ಕ ವಯಸ್ಸಲ್ಲಿ ನಾನು ಹುಣಸೆಹಣ್ಣು ಮರದ ಇದರಿಂದನೇ ಮಾಡ್ಕೊಂಡಿರೋದು. ಅದನ್ನು ಇನ್ನೊಂದ್ಸಲ ಯಾವಾಗಾದರೂ ಹೇಳ್ತೀನಿ. ಬನ್ನಿ ಇವಾಗ ಲಾಗ್ನ ಸ್ಟಾರ್ಟ್ ಮಾಡೋಣ. ಹುಣಸೆಹಣ್ಣ ಕೀಳೋಣ. ಆ ಕಿತ್ತಿರೋ ಹುಣಸೆಹಣ್ಣು ಈಚೆನ ಏನು ಮಾಡ್ತೀನಿ, ಯಾವ ಥರ ಮಾಡ್ತೀನಿ ತೋರಿಸ್ತೀನಿ. ಓಕೆ ಗಾಯ್ಸ್, ಲೆಟ್ಸ್ ಸ್ಟಾರ್ಟ್. ಹುಣಸೆಹಣ್ಣ ಕೀಳ್ತಾ ಇದ್ದೀನಿ. ಇದು ಹುಣಸೆಹಣ್ಣು ಈಚು ಗಾಯ್ಸ್, ಓಕೆನಾ? ಅದು ಸ್ಟಾರ್ಟಿಂಗ್ ಸ್ಟೇಜ್. ಇದು ದಪ್ಪ ಆದರೆ ಬೀಜ ಬಂದ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಬನ್ನಿ 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 ಕ್ಯಾಮ್ರಾಮ್ಯಾನ್ ಬನ್ನಿ, ನಾವು ಬೇರೆ ಕಡೆ ಹೋಗೋಣ. ಇಲ್ಲಿ ಒಂದೇ ಕಡೆ ಎಲ್ಲ ಸಿಗಲ್ಲ ಅದು. ಸೊ ಇಲ್ಲಿ ಇನ್ನೊಂದಿದೆ. ನನ್ನ ಎತ್ತಾ ಇದ್ರೆ ಇನ್ನೂ ಜಾಸ್ತಿ ಕೀಳುವೆ ಎಂದುವೆ. ಅವಾಗ ವೀಡಿಯೋ ಮಾಡೋಕ್ಕಾಗಲ್ಲಪ್ಪ, ಏನು ಮಾಡೋದು? ಗೈಸಿಗೆ ತೋರಿಸ್ಬೇಕಲ್ಲ. ಕಮಾನ್ ಫಾಲೋ ಮೀ ಕ್ಯಾಮ್ರಾಮ್ಯಾನ್. ಓಕೆ, ಬನ್ನಿ ಬನ್ನಿ ಗೈಸ್, ಫಾಲೋ ಮಾಡಿ. ಇದೆಲ್ಲ ಹಳ್ಳಿ ಮೆಮೊರೀಸ್ ಗೈಸ್. ನನ್ನ ಚಿಕ್ಕ ವಯಸ್ಸಿನ ಆಟ ಪಾಠಗಳನ್ನೆಲ್ಲ ಈ ಥರ ಸೀಸನ್ ಬಂದಾಗ ಹಿಂಗೆ ಅಡ್ಡಾಟ ಇಟ್ಕೊಂಬಂಗೆ ಫೋನ್ನ ಹಿಂಗೆ ಹಿಡ್ಕೊಂಡ್ರೆ ಸರಿಗೆ ಬರೋಲ್ಲ, ಹಂಗೆ ಹಿಡ್ಕೋಬೇಕು. ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ತುಂಬ ಮಾಡ್ತಿದ್ದೆ ನಾನು. ತುಂಬ ಚೈಲ್ಡಿಶ್ ನಾನು ಆ್ಯಕ್ಚುಲಿ. 2x ನೋಡೋನಿ. 2x ಏನು 2x ಹಾಂ ಮಾಡಿದ್ಯಾ? ಇದು ನಾನೇನು ಗೊತ್ತಾ ಗಾಯ್ಸ್, ಆವಾಗ ಚಿಕ್ಕ ವಯಸ್ಸಿನಲ್ಲಿ ಏನಂದರೆ ಹುಣಸೆಹಣ್ಣು ಸೀಸನ್ ಬಂದಾಗ ಹುಣಸೆ ಮರದ ಹತ್ರನೇ ಇರ್ತಾ ಇದ್ದೆ. ಸೊ ಇದ್ರ ಮಾವಿನಹಣ್ಣು ಸೀಸನ್ ಬಂದರೆ ಮಾವಿನಕಾಯಿ ಮರ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ನಾನು ಇರ್ತಾ ಇದ್ದೆ. ನೇರಳೆ ಸೀಸನ್ ಬಂದರೆ ನೇರಳೆ ಮರ, ಸೀಬೆಕಾಯಿ ಸೀಸನ್ ಬಂದರೆ ಸೀಬೆಕಾಯಿ ಮರ ಹುಡ್ಕೋದು, ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಹೋಗೋದು, ಇಟ್ಕೊಂಬರೋದು, ತಿನ್ನೋದು. ಬರೀ ಇದೇ ಲೈಫ್ ಆಗ್ಬಿಟ್ಟಿತ್ತು ಗೊತ್ತಾ. ನಮ್ಮ ಅಕ್ಕ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ಹೋಗೋದು. ನಮ್ಮ ಅಪ್ಪ ಅವ್ರಿಗೆ ಆವಾಗ ಏನು ಮಾಡೋದು, ನಾನು ತಪ್ಪಿಸ್ಕೊಂಡ್ಬಿಡೋದು, ನಮ್ಮ ಅಕ್ಕನ ಮೇಲೆ ಎತ್ತಾಕೋದು. ಪಾಪ ನಮ್ಮ ಅಕ್ಕನಿಗೆ ತುಂಬ ಏಟು ಬಿದ್ದಿದೆ ನನ್ನಿಂದ. ಯಾಕೆ ನಾನು ತಪ್ಪಿಸ್ಕೊತಿದ್ದೆ. ಹಣ್ಣು ಗಾದೆ ಇದೆಯಲ್ಲ ಗೈಸ್, ಒಂದು ಹಣ್ಣು ತಿನ್ನೋದು ರುಚ್ಕೊಂಡ, ಸಿಕ್ಕರೆ ತಿನ್ನೋದು ಸಿಕ್ಕಾಕೊಂಡ ಅಂತ. ಸೊ ನಾನು ಆ ಥರ ಕ್ಯಾಟಗರಿ ಮಾಡ್ತಿದ್ದೆ ಆವಾಗ ಚಿಕ್ಕ ವಯಸ್ಸಲ್ಲಿ. ಹಲೋ ಮಮ್ಮಿ, ಇದನ್ನು ಮಾಡೋದು ತಪ್ಪು. ಎತ್ತಾಕ್ಬಿಡ್ತಾ ಇದ್ವಿ. ನಮ್ಮ ಅಕ್ಕ ಒದೆ ತಿಂತಾ ಇದ್ಲು, ನಾವು ಹಣ್ಣು ತಿಂತಾ ಇದ್ವಿ. ಬನ್ನಿ ಗಾಯ್ಸ್, ಎಡ್ಸಲ್ಲ ಮರ. ಹಾಗಾಗಿ ನನ್ನನ್ನು ಎತ್ತಿದ ಬಹಳ ಒಳ್ಳೆಯದು. ಏನು ಒಳ್ಳೇದಪ್ಪ. ಮೇಲ್ಗಡೆ ಎತ್ತಿದ್ದಾರೆ ನನ್ನನ್ನು. ನಾನು ಹುಣಸೆ ಹಣ್ಣನ್ನು ಅಂತೆ ಗಾಯ್ಸ್, ನನ್ನ ಮಗನ ಮೇಲೆ ಎತ್ತಿದ್ರೆ ಕ್ಯಾಮ್ರಾ ಹೆಂಗೆ ಕ್ಯಾರಿ ಮಾಡೋದು ಹೇಳಿ ಗಾಯ್ಸ್? ಸ್ಟಿಕ್ ಎಲ್ಲ ತಂದಿಲ್ಲ, ಹಂಗೆ ಮಾಡ್ತಿರೋದು. ಸೊ ಹಾಗಾಗಿ ತುಂಬ ಹೈಟಿಗೆ ಫಿಕ್ಸ್ ಮಾಡಿಬಿಟ್ಟು ಏನು ಕೆಲಸ ಮಾಡೋಕ್ಕಾಗಲ್ಲ. ನಾನು ತಗೊಬಿಡ್ತೀನಿ ಸ್ಟ್ಯಾಂಡು, ಸ್ಟಿಕ್ ತಗೊಬಿಡ್ತೀನಿ. ಬೇಡ ಬೇಡ ಇದಪ್ಪ, ಆಗೋಯ್ತು ಏನು ಸಾಕು. ತುಂಬ ಮಮ್ಮಿ ಹುಣಸೆ ಹಣ್ಣಿಂದ ಮಾಡುವ ಜಜ್ಜಿ. ಮಾಡೋಣ, ಅದನ್ನು ತೋರಿಸೋಣ ಏನು ಮಾಡ್ತೀನಿ ನಾನು ಅಂತ. ಎಸ್ ಗೈಸ್, ನೋಡಿ ಇಷ್ಟು ಹುಣಸೆಹಣ್ಣ ಕಿತ್ಕೊಂಡಿದ್ದೀನಿ.
ಐ ಹೋಪ್ ಸಾಕು ಅಂತ ಅನ್ಕೋತೀನಿ. ಇನ್ನೂ ಬೇಕು. ಎಸ್ ಗೈಸ್, ಹುಣಸೆ ಕಾಯಿ ಅಂದರೆ ಹುಣಸೆ ಈಚನ್ನ ಚೆನ್ನಾಗಿ ತೊಳೆದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಜಜ್ಜಿ ಮಾಡೋಣ ಯಾವ ಥರ ಬರುತ್ತೆ ನೋಡಿ. ಮಿಕ್ಸಿ ಮಾಡ್ಬೋದು. ಕಲ್ಲಲ್ಲಿ ಇದ್ರೆ ನನ್ನ ಇಷ್ಟ. ಒಳ್ಕೊಂಡು ಹಾಕೊಂಡು ಚೆಸ್ತಾ ಇದ್ದೀನಿ ಮುಂಚೆ. ನೋಡಿ ಸುಮಾರು ಚೆಸ್ಕೊಂಡು ಇದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು. ಸಾಂಬಾರು ಪೌಡರ್ ಹಾಕೋದು ಅಥವಾ ಉಪ್ಸಾರು ಖಾರ ಬರುತ್ತೆ ಸಪ್ರೇಟ್ ಖಾರ ಅನ್ಕೋಲ್ಲ ಅದನ್ನ ಹಾಕೊಂಡು ಯೂಶಲಿ ನಾನು ಉಪ್ಸಾರು ಖಾರ ಹಾಕೋತೀನಿ ಗೈಸ್. ನನಗೆ ಅದು ಉಪ್ಸಾರು ಖಾರ ಹಳೆ ನುಡಿಸು. ಸೊ ಅದಕ್ಕೆ ಉಪ್ಸಾರು ಖಾರ ಹಾಕಲ್ಲ. ಇವಾಗ ಮತ್ತೆ ನಮಗೆ ಎಷ್ಟು ನೈಸ್ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು. ಸ್ವಲ್ಪ ತರಿ ಬೇಕು ಅಂತ ಮಾಡ್ಕೋಬೋದು. ತಂದ್ರೆ ಈಗ ಪೂಡಿ ಖಾರ ಎಲ್ಲ ಮಿಕ್ಸಲ್ಲಿ ಇರುತ್ತೆ. ಬ್ರೌನ್ ಆಗಿರುತ್ತೆ ನನಗೆ. ಗೈಸ್, ಇವಾಗ ಇದು ರೆಡಿಯಾಗಿದೆ. ಸೊ ತಿಂದು ಟೇಸ್ಟ್ ನೋಡೋದು ಒಂದೇ ಬಾಕಿ. ಬನ್ನಿ ತಿನ್ನೋಣ, ಹೇಗಿದೆ ಟೇಸ್ಟ್ ನೋಡೋಣ. ನೋಡಿ ಗೈಸ್, ನನ್ನ ಮಗ ತಿಂತಿದ್ದಾನೆ. ಹೇಗಿದೆ ಲಚ್ಚು? ಹೆಂಗೈತೆ? ಕರೆಕ್ಟಾಗಿ ಹೇಳು. ಚೆನ್ನಾಗಿದೆ ಗೈಸ್. ನಮ್ಮ ಅಮ್ಮ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಗೈಸ್. ತಿಂತಾ ಇರೋದು ಹೆಂಗೈತೆ? ಗೊತ್ತಾಗೈತೆ ಗೈಸ್.